ಶುಭ ಸಂದೇಶ. ಇನ್ನು ಪ್ರಸಂಗ ಬೇಗ ಬೇಕಾವಾದ್ದರಿಂದ ಕುಳಿತೇ ಬಿಟ್ಟಿರಲ್ಲ. ಇವತ್ತು ಅತಿ ಮುಖ್ಯವಾದ ದಿನ. ಒಂದು ನ್ಯೂ ಲೀಡರ್ ಎಂಬ ಪತ್ರಿಕೆ ಇದೆ. ಅದರಲ್ಲಿ ಈಸ್ಟ್ ಬರುವಾಗ ಒಂದು ಕಾರ್ಟೂನ್ ಹಾಕಿದ್ರು. ಕಾರ್ಟೂನ್ ಸಂದೇಶ ಕೊಡುತ್ತೆ. ಒಂದು ಇರುವೆ ಚೆನ್ನಾಗಿ ಎಣ್ಣೆ ಹೊಡೆದ್ಬಿಟ್ಟು ರೋಡಲ್ಲಿ ಮಲಗಿರುತ್ತೆ. ಇರುವೆ ಆಯ್ತಾ, ಚೆನ್ನಾಗಿ ಎಣ್ಣೆ ಹಾಕಿ ರೋಡಲ್ಲಿ ಮಲಗಿಬಿಟ್ಟಿರುತ್ತೆ. ಪಕ್ಕದ ಮನೆ ಇರುವೆ ಬಂದು ಕೇಳುತ್ತೆ, ಯಾಕೋ ಹಿಂಗೆ ಕುಡಿದ್ಬಿಟ್ಟು ಮಲಗಿಬಿಟ್ಟಿದ್ಯಾ ರೋಡಲ್ಲಿ, ನನಗೆ ಭಯಂಕರ ನೋವು, ಶೋಕ, ದುಃಖ ಮತ್ತು ನೋವೇನು, ಆಮೇಲೆ ಕೋಪನೋ. ಆಯ್ತಾಯ್ತು, ಯಾಕೆ ಕೋಪ, ಯಾಕೆ ನೋವು ಹೇಳಂತೆ. ಇವತ್ತು ಯೇಸು ಸ್ವಾಮಿ ಸತ್ತದೆ. ದೇವರು ಸರ್ವೇಶ್ವರನಾದ ದೇವರು. ಹೀಗೆ ಆ ಯೇಸು ತನ್ನನ್ನೇ ಪ್ರಾಣ ಕೊಟ್ಟ ದಿನವನ್ನು ಈ ಕ್ರೈಸ್ತರೆಲ್ಲ ಗುಡ್ ಫ್ರೈಡೇ ಅಂತ ಕರೀತಾ ಇದ್ದಾರಲ್ಲ, ನನಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಬೇಜಾರಲ್ಲಿ ಯೇಸು ಸ್ವಾಮಿಯನ್ನು ಸಾಯಿಸ್ಬಿಟ್ಟು ಗುಡ್ ಫ್ರೈಡೇ ಅಂತ ಹೇಳ್ತಾರಲ್ಲ, ಅದಕ್ಕೆ ಎಣ್ಣೆ ಹೊಡೆದ್ಬಿಟ್ಟು ಮಲಗಿದ್ದೀನಿ ಅಂತ ಹೇಳ್ತಾರೆ. ಆಗ ಪಕ್ಕದ ಇರುವೆ ಹೇಳಿದೆ, ನೋಡು, ಅದು ಕ್ರೈಸ್ತರಿಗೆ ಅಥವಾ ನಿನಗೆ ಬೇಕಾದ್ರೆ ಗುಡ್ ಫ್ರೈಡೇ ಇಲ್ಲದಿರಬಹುದು, ಯೇಸು ಸ್ವಾಮಿಗೆ ಅದು ಗುಡ್ ಫ್ರೈಡೇ ಅಲ್ಲ. ಗುಡ್ ಫ್ರೈಡೇ ಆಗಿರುವುದು ಕ್ರೈಸ್ತರಿಗೆ. ಯಾಕಂದ್ರೆ ಯೇಸು ತನ್ನ ಯಾತನೆಯಿಂದ, ಯೇಸು ತನ್ನ ಮರಣದಿಂದ, ಯೇಸು ತನ್ನನ್ನೇ ತ್ಯಾಗ ಮಾಡುವುದರ ಮುಖಾಂತರ ಈ ಜನಕ್ಕೆ ಒಳ್ಳೆದನ್ನೇ ಮಾಡಿದ್ದಾರೆ, ರಕ್ಷಣೆಯನ್ನು ನೀಡಿದ್ದಾರೆ. ಆದ್ದರಿಂದ ಅದು ಗುಡ್ ಫ್ರೈಡೇ, ಶುಭ ಶುಕ್ರವಾರ ಅಂತ ಹೇಳ್ತಾರೆ. ಸಣ್ಣದಾಗಿ ಹಾಕಿದ್ರು. ಅದು ಎಷ್ಟೊಂದು ಅರ್ಥವನ್ನು ಕೊಡುತ್ತೆ. ಇವತ್ತು ಶುಭ ಶುಕ್ರವಾರ ಎನ್ನುವಾಗ ಶಿಲುಬೆ, ಆ ಶಿಲುಬೆ ಎನ್ನುವಾಗ ಆ ಶಿಲುಬೆಯಿಂದ ಹುಕ್ಕಿ ಬಂದಂತ ಪ್ರೀತಿ, ಇಷ್ಟೇ ನಮ್ಮ ರಕ್ಷಣೆ, ಬೇರೆ ಏನೂ ಇಲ್ಲ. ಆ ಶಿಲುಬೆ, ಶುಭ ಶುಕ್ರವಾರ ಶಿಲುಬೆ, ಆ ಶಿಲುಬೆ ಹತ್ರ ಬಂದಾಗ ಆ ದೇವರ ಪ್ರೀತಿ, ಆ ದೇವರ ಪ್ರೀತಿಯಿಂದಲೇ ನಾವೆಲ್ಲರೂ ರಕ್ಷಿಸಲ್ಪಟ್ಟವರು. ಹತ್ತಿರದಲ್ಲೇ ಆ ಶಿಲುಬೆ ಅಷ್ಟು ಮಹತ್ವವನ್ನು ಪಡೆದಿದೆ. ಶುಭ ಶುಕ್ರವಾರ ಅಂದ ಸನ್ಮಾನ ಆರಾಧನೆಯನ್ನು ನಾವು ಮಾಡುತ್ತೇವೆ. ನೀವು ಪವಿತ್ರದಲ್ಲಿ ನೋಡಿ, ಶುಭ ಸಂದೇಶದಲ್ಲಿ ಕಾಣುವ ಶತಾಧಿಪತಿ ಆ ಸೈನಿಕನು ಬಂದು ಯೇಸು ಸ್ವಾಮಿಯನ್ನು ಲಾಸ್ಟ್ ಕೊನೆಗೆ ನೋಡ್ಬಿಟ್ಟು, ಈತನು ನಿಜವಾಗಿಯೂ ದೇವರ ಪುತ್ರ ಅಂತ ಹೇಳ್ತಾನೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ನೇತಾಡ್ತಾ ಇರ್ತಾರೆ. ಅಲ್ಲಿ ಬಂದು ಹೇಳ್ತಾನೆ, ಈತ ನಿಜವಾಗಿಯೂ ಅವನೊಬ್ಬ ಯೆಹೂದ್ಯ, ಅವನೊಬ್ಬ ಸೈನಿಕ, ರೋಮನಿಗೆ ಸೇರಿದವನು, ಯೆಹೂದ್ಯ ಅಲ್ಲ, ರೋಮನಿಗೆ ಸೇರಿದವನು. ಆಗ ಅವನಲ್ಲಿ ಆ ಶಿಲುಬೆ ಹತ್ರ ಬಂದು ಯೇಸುವನ್ನು ವಿಶ್ವಾಸಿಸ್ತಾನೆ. ಯಾರಂತ? ದೇವರ ಪುತ್ರ. ಈತ ನಿಜವಾಗಿಯೂ ದೇವರ ಪುತ್ರ ಅಂತ ಹೇಳ್ತಾನೆ. ಮತ್ತೆ ಅಲ್ಲಿ ಇಬ್ಬರು ಕಳ್ಳರಲ್ಲಿ ಒಬ್ಬನು ಆ ಶಿಲುಬೆ ಹತ್ರ ಬಂದಾಗ ಪರಮಾನಂದರೆ ಮೋಕ್ಷವನ್ನು ಪಡ್ಕೊಳ್ತಾನೆ. ಅರಿಮಥಾಯನ ಜೋಸೆಫ್ ಆ ಶಿಲುಬೆಯ ನೆರಳಿಗೆ ಬಂದಾಗ ಅಲ್ಲಿ ತಾನು ಆ ದೇವರ ಮುಕ್ತಿಯನ್ನು ಪಡ್ಕೊಳ್ತಾನೆ. ಮತ್ತೆ ನಾಲ್ಕನೇದಾಗಿ ಯೋವಾನನ್ನು ಶಿಲುಬೆಯ ಹತ್ರ ಆ ತಾಯಿಯನ್ನು ಪಡೆದು ತನ್ನ ತಾಯಿಯನ್ನಾಗಿ ಮಾತೆ ಮರಿಯಮ್ಮನವರನ್ನು ಮನೆಗೆ ಸ್ವೀಕರಿಸ್ತಾನೆ. ಹೀಗೆ ಈ ಶಿಲುಬೆ ಅಷ್ಟೊಂದು ಮಹತ್ವವಾದದ್ದು. ಆದ್ದರಿಂದ ಅದು ಶಿಷ್ಯರಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ, ನಾವೆಲ್ಲರೂ ಆ ಶಿಲುಬೆ ಸನ್ಮಾನ ಮಾಡ್ತೀವಿ. ಆ ಶಿಲುಬೆ ಹತ್ರ ಬಂದು ನಾವು ದೇವರಿಗೆ ಆರಾಧನೆಯನ್ನು ಸಲ್ಲಿಸ್ತೇವೆ. ಆ ಶಿಲುಬೆ ನನಗೆ ರಕ್ಷಣೆಯನ್ನು ನೀಡಿದೆ ಅಂತ ನಾವು ವಿಶ್ವಾಸಿಸಿ ಆರಾಧಿಸ್ತೇವೆ. ಹೇಗೆ ಈ ಶಿಲುಬೆ ಆ ರಕ್ಷಣೆಯನ್ನು ತಂದಿತ್ತು, ಯೇಸು ಸ್ವಾಮಿ ಇವತ್ತು ಆಡಿದ ಆ ಮಾತುಗಳಲ್ಲೇ ನಿಮಗೆ ನಾನು ಹೇಳ್ತೇನೆ. ಮೊದಲನೇ ಲೂಕನು ಬರೆದ ಶುಭ ಸಂದೇಶ 23ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ನೋಡ್ತೇವೆ, ತಂದೆಯೇ ಇವರನ್ನು ಕ್ಷಮಿಸಿರಿ, ತಂದೆಯೇ ಇವರನ್ನು ಕ್ಷಮಿಸಿರಿ, ತಾವೇನು ಮಾಡುತ್ತಿರುವರು ಎಂಬುದನ್ನು ಅರಿಯರು. ನಾವು ಯೇಸು ನೋಡಿ, ಆ ಶಿಲುಬೆಯಿಂದ ಪಟ್ಟಂತ ಒಂದು ವರದಾನ ಇಡೀ ಮಾನವ ಕುಲಕ್ಕೆ. ಅವ್ರು ಗೊತ್ತು, ಇಡೀ ಲೋಕವನ್ನು ಒಂದೇ ಒಂದು ಮಾತಿನಲ್ಲಿ ರಕ್ಷಿಸಬಹುದು. ಆದ್ರೆ ಯೇಸು ಸ್ವಾಮಿ ಅಲ್ಲಿ ಮೊದಲು ಏನ್ ಮಾಡ್ತಾರೆ, ಈ ತಂದೆಯೇ ಇವರೆಲ್ಲರನ್ನು ಕ್ಷಮಿಸಿ, ಯಾರನ್ನು? ತನಗೆ ಅಪವಾದ ಮಾಡಿದವರನ್ನು, ತನ್ನನ್ನು ದೂಷಿಸಿದವರನ್ನು, ತನ್ನನ್ನು ಶಿಲುಬೆಗೆ ಏರಿಸಿದವರನ್ನು, ಆದ್ರೆ ರೋಮನ ಅಧಿಕಾರಿಗಳಿರ್ಬೋದು, ಎಲ್ಲರನ್ನು ಒಬ್ಬರನ್ನು ಬಿಡಲಿಲ್ಲ, ಯಾರನ್ನೂ ಬಿಡಲಿಲ್ಲ, ಎಲ್ಲರನ್ನೂ ಕ್ಷಮಿಸುವಂತೆ ಅವರು ಪ್ರಾರ್ಥನೆ ಮಾಡುತ್ತಾರೆ. ಆಗ ಮೊದಲನೇದಾಗಿ ನಾವು ಈ 40 ದಿನ ಏನನ್ನು ಮಾಡ್ತಾ ಇದ್ದೀವಿ?
40 ದಿನ ನಾವು ಈ ಒಂದು ಕಾರ್ಯಕ್ಕಾಗಿ ಇಲ್ಲಿ ಮುಕ್ತಿಯನ್ನು ಕಾಣಬೇಕು. ಆದ್ರಿಂದ ಇವತ್ತು ನಾವು ಯಾರನ್ನೆಲ್ಲ ಕ್ಷಮಿಸಲಿಲ್ಲ ಎಲ್ಲರನ್ನೂ ಕ್ಷಮಿಸಬೇಕು. ಯಾಕಂದ್ರೆ ಆ ಮುಕ್ತಿ ಎನ್ನುವುದು ನಾವು ಸತ್ತ ಮೇಲೆ ಎಲ್ಲೋ ಸ್ವರ್ಗ ಭಾಗ್ಯವಲ್ಲ. ಆ ಸ್ವರ್ಗವನ್ನು ಈ ಲೋಕದಲ್ಲೇ ನೀವೆಲ್ಲರೂ ಕಾಣಬೇಕಂದ್ರೆ ಅವರು ಆ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದರು, ಆ ಶಿಲುಬೆಯಿಂದ ಕ್ಷಮೆಯನ್ನು ನೀಡಿದರು. ಆದ್ರಿಂದ ಇವತ್ತು ಆ ಕ್ಷಮಿಸುವ ಮನಸ್ಸು ನಮಗಿದೆಯಾ? ಒಂದು ಕಡೆ ಒಂದು ಶಿಲುಬೆ ಒಂದು ಚರ್ಚಿಗೆ ಹೋಗಿದೆ, ಎಲ್ಲ ಸುಮಾರು ಸ್ವರೂಪಗಳು. ಇಲ್ಲಿ ಸಂತ ಜೋಸೆಫರು, ಜಾನ್ ಮರಿ ವಿಯಾನಿ, ಅಂತೋನಿ ಅವರು. ಸೊ ಒಂದಮ್ಮ ಯಾವಾಗಲೂ ಬಂದ್ಬಿಟ್ಟು ಬೆಳಿಗ್ಗೆ ಬಂದ್ಬಿಟ್ಟು ಅಂತೋನಿಯವರು ಬಂದು ಬಿಟ್ಬಿಟ್ಟು ಓಡೋಗ್ಬಿಡ್ತಾ ಇಲ್ಲ. ಸರಿ, ಏನೋ ಮರೆತು ಬಿಟ್ಟು ಜಂಪ್ ಮಾಡಿರ್ಬೇಕು ಈ ಮೊಬೈಲ್ ಜಂಪ್ ಆಗೋಕೆ ಅಂತ ಹೇಳ್ಬಿಟ್ಟು ಮೊದಲನೇ ವಾರ ಸರಿ, ಎರಡನೇ ವಾರ ಸರಿ, ನೋಡಿ ಎರಡನೇ ವಾರ ಬಂದು ಅಂತೋನಿಯವರು ಬಂದ ತಕ್ಷಣ ಒಂದೇ ಓಟ ಹಾಕೋದು. ಸರಿ, ಏನ್ ತಿರ್ಗಾ ಏನಾದ್ರು ತೊಂದರೆ ಆಗಿರ್ಬೋದು. ಮೂರನೇ ವಾರ ಕೇಳ್ಬಿಟ್ಟು ಧೈರ್ಯವಾಗಿ ಅರ್ಥ ಕೇಳೋಣ. ಮೂರನೇ ವಾರ ನಂಗೆ ಬಾರಮ್ಮ, ಏನ್ ಅಂತೋನಿಯವ್ರು ಏನ್ ಅಷ್ಟು ನಿಮ್ಗೇನ್ ಮೋಸ ಮಾಡಿದ್ರು? ಅಯ್ಯೋ ಸ್ವಾಮಿ ಹಂಗೆಲ್ಲ ಹೇಳ್ಬಿಡಿ, ಅಂತೋನಿಯವರು ದೊಡ್ಡ ಪವರ್ಫುಲ್ ಸೈಡ್, ಅವ್ರು ಏನು ನನಗೆ ಮಾಡ್ಲಿಲ್ಲ. ಮತ್ತೆ ಯಾಕೆ ಅಂತೋನಿಯವ್ರ ಹತ್ರ ಬಂದ್ಮೇಲೆ ಚಕ್ ಅಂತ ಜಂಪ್ ಮಾಡಿ ಆ ಕಡೆ ಹೋಗ್ಬಿಡ್ತೀಯಲ್ಲ? ಯಾರು ಅದು ಬೇಡ ಬಿಡಿ ಸ್ವಾಮಿ, ನಿಮ್ಗೆ ಅದೆಲ್ಲ ಯಾಕೆ ನಿಮ್ಗೆ? ಇಲ್ಲಮ್ಮ, ಅಂತೋನಿಯವ್ರ ಮೋಸ, ಅಯ್ಯೋ ಅಂತೋನಿಯವ್ರ ಬಗ್ಗೆ ಏನು ಮಾತಾಡ್ಬೇಡಿ. ಸರಿ, ಏನಾಯ್ತು ನಿಮ್ಗೆ ಗೊತ್ತಾ ಫಾದರ್? ಅದು ಯಾರು ಕೊಟ್ಟಿದ್ದು? ಅದು ನನ್ನ ಮನೆಯಲ್ಲಿದೆಯಲ್ಲ ಮೂದೇವಿ, ನನ್ನ ಸೊಸೆ ಕೊಟ್ಟಿದ್ದು. ಇದು ಇವತ್ತಿನ ಪರಿಸ್ಥಿತಿ ಬರೀ ಜೋಕ್ ಆಗಿರ್ಬೋದು. ಆದ್ರೆ ಇವತ್ತು ಮನೆಯಲ್ಲಿ ಯಾರು ಕ್ಷಮಿಸಲಿಕ್ಕೆ ಇಲ್ಲ, ಪಕ್ಕದಲ್ಲಿ ಯಾರನ್ನು ಕ್ಷಮಿಸಲಿಕ್ಕೆ ಇಲ್ಲ. ಅನ್ನ ಮೊದಲು ನಾವು ಆ ಮುಕ್ತಿಯನ್ನು ಪಡೆಯಬೇಕಾದರೆ, ರಕ್ಷಣೆಯನ್ನು ಪಡೆಯಬೇಕಾದರೆ, ಇವತ್ತು ಗುಡ್ ಫ್ರೈಡೇ ನಮ್ಮೆಲ್ಲರಿಗೂ ಅನ್ನೋದಾದ್ರೆ ಮೊದಲು ಕ್ಷಮೆ ಕೊಡಿರಿ. ಅದು ಕಷ್ಟ, ಯಾರಾದರೂ ಇದ್ರೂ ಪರವಾಗಿಲ್ಲ, ಕ್ಷಮಿಸ್ಬಿಡಿ. ಆ ಕ್ಷಮೆ ಏನ್ ಮಾಡುತ್ತೆ? ನಮಗೆ ಸಮಾಧಾನವನ್ನು ತರುತ್ತೆ. ಆ ಕ್ಷಮೆ ನಮಗೆ ನೆಮ್ಮದಿಯನ್ನು ತರುತ್ತೆ. ಆ ಕ್ಷಮೆ ನಾವು ಯೇಸುವಿಗೆ ಹತ್ತಿರವಾಗಿ ಜೀವಿಸುವಂತೆ ಮಾಡುತ್ತೆ. ಯಾಕಂದ್ರೆ ನಾವು ಪರರ ಜೊತೆನೂ ಚೆನ್ನಾಗಿರುತ್ತೇವೆ. ಇದು ಮೊದಲನೇ ಆಶೀರ್ವಾದ ದೇವರು ನಮಗೆ ಕೊಡೋದು. ಎರಡನೆಯದಾಗಿ ಲೋಕನ ಬರೆದ ಶುಭ ಸಂದೇಶ 23:43 ನಾವು ನೋಡುತ್ತೇವೆ, ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ. ಯೇಸು ನೋಡಿ ಎಷ್ಟು ಅದ್ಭುತವಾದ ಒಂದು ಸಂದೇಶವನ್ನು ನಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ. ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ. ಅಲ್ಲಿ ಯಾರು ಹೇಳ್ತಾರೆ? ಕಳ್ಳರು. ಒಬ್ಬ ಅಲ್ಲಿ ಬೇರೆ ಅದರಲ್ಲಿ ಕಳ್ಳರನ್ನು ಒಬ್ಬ ಒಳ್ಳೆ ಕಳ್ಳ ಕೆಟ್ಟ ಕಳ್ಳ ಅಂತ ನಾವು ಇಟ್ಟುಬಿಟ್ಟಿದ್ದೀವಿ. ರೈಟ್ ಸೈಡ್ ಒಳ್ಳೆ ಕಳ್ಳ, ಕೆಟ್ಟ ಕಳ್ಳರಂದ್ರೆ ಕಳ್ಳರೆ. ಆದ್ರೆ ಅದರಲ್ಲಿ ಒಬ್ಬ ಒಳ್ಳೆ ಕಳ್ಳ, ಅದು ನೋಡ್ಬಿಟ್ಟು ಕಳ್ಳತನ ಮಾಡೋದು ಗೊತ್ತಿಲ್ಲ. ಆದ್ರೆ ಕಳ್ಳರಲ್ಲಿ ಒಬ್ಬ ಒಳ್ಳೆ ಕಳ್ಳ, ಇನ್ನೊಬ್ಬ ಕೆಟ್ಟ ಕಳ್ಳ. ಆಗ ಒಬ್ಬ ಹಂಗಿಸ್ತಾನೆ ಯೇಸು ಸ್ವಾಮಿಯನ್ನು, ನೀನು ಏಸ್ತಾನೆ ಇಷ್ಟೆಲ್ಲ ಮಾತನಾಡಿದಿಲ್ಲ, ನಿನ್ನನ್ನೂ ರಕ್ಷಿಸು. ಮೊದಲು ಯೇಸು ಸ್ವಾಮಿಗೆ ನಿನ್ನನ್ನೂ ರಕ್ಷಿಸುವ, ನನ್ನನ್ನೂ ರಕ್ಷಿಸುವುದು. ಅಂದ್ರೆ ನಿನಗೆ ಸಾಮರ್ಥ್ಯ ಇದ್ರೆ ನಾನಿಬ್ಬರು ನೋಡಬಾ ಅಂತ ಚಾಲೆಂಜ್ ಮಾಡ್ತಾರೆ. ಇನ್ನೊಬ್ಬ, ಸ್ವಾಮಿ ನೀವು ನಿಮ್ಮ ಸಾಮ್ರಾಜ್ಯದಲ್ಲಿರುವಾಗ ನನ್ನ ನೆನೆಸಿಕೊಳ್ಳಿರಿ. ಅಲ್ಲಿ ನೋಡಿ ಏನು ಪ್ರಯಾಸ ಅಂದ್ರೆ, ನಾವೆಲ್ಲ ಕೆಲವೊಮ್ಮೆ ತಿಳ್ಕೊಂಡ್ಬಿಡ್ತೀವಿ, ಕೆಟ್ಟವರು ಕೆಟ್ಟವರಾದ್ರೆ ಸಾಯ್ಬೇಕು, ಅದು ನಮ್ಮ ಪರಿಸ್ಥಿತಿ. ಪಾಪಿಗಳಾಗಿಯೇ ಸಾಯ್ಬೇಕು, ಅದು ನಾವು ಯೋಚನೆ ಮಾಡೋದಿಲ್ಲ. ಕೊನೆಯ ಸಂದರ್ಭದಲ್ಲಿಯೂ ಒಬ್ಬ ವ್ಯಕ್ತಿ ಪರಿವರ್ತನೆ ಹೊಂದಬಹುದು. ಅದನ್ನೇ ನಾನು ಎಲ್ಲವರೂ ಬಯಸುವುದು. ಪರವಾಗಿಲ್ಲ, ಒಂದು ಕಡೆ ಇದೆಲ್ಲ ಆಗ್ಬಿಡ್ತು, ಒಂದ್ಸಲ ಇದೆಲ್ಲ ಜೀವನ ನಡೆಯೋದನ್ನೇನ್ ಮಾಡಕ್ಕಾಗಲ್ಲ. ಆದ್ರೆ ಇನ್ನೊಂದು ಸಂದರ್ಭವನ್ನು ಯೇಸು ಸ್ವಾಮಿ ಕೊಡ್ತಾರೆ. ಆಗ ಆ ಒಳ್ಳೆ ಕಳ್ಳ ಏನ್ ಮಾಡ್ತಾನೆ ನೋಡಿ, ಅಲ್ಲಿ ಕೂಡ ಕದ್ದು ಬಿಡ್ತಾನೆ. ಏನನ್ನು ಕತ್ತಾನೆ? ಯೇಸು ಸ್ವಾಮಿ ಹೃದಯವನ್ನೇ ಕದ್ದು ಬಿಡ್ತಾನೆ. ಆಗ ಯೇಸು ಸ್ವಾಮಿ ಹೃದಯವನ್ನು ಕಟ್ಟಿದಾಗ ಅವನು ಮೋಕ್ಷ ರಾಜ್ಯವನ್ನೇ ಕದ್ದುಕೊಂಡು ಅಲ್ಲಿಗೆ ಬಾಧ್ಯಸ್ಥನಾಗ್ಬಿಡ್ತಾನೆ. ಆ ಕಳ್ಳ ಅದಕ್ಕೆ ಒಳ್ಳೆ ಕಳ್ಳ ಅನ್ನೋದು ಕರೆಕ್ಟ್ ಆಯ್ತು. ಯೇಸು ಸ್ವಾಮಿ ಹೃದಯವನ್ನು ಕದೀತಾನೆ. ಕೊನೆಗೆ ಅವನು ಎಲ್ಲಿ ಮೋಕ್ಷ ರಾಜ್ಯವನ್ನೇ, ಆ ಸೌಭಾಗ್ಯವನ್ನು ಕಳ್ಕೊಳ್ತಾನೆ. ಇವತ್ತು ನಾವು ಎಷ್ಟೋ ಜನ ನಾವು ನೋಡ್ಕೊಳ್ತಾ ಇದೀವಿ, ಅಯ್ಯೋ ನಾವು ಕೆಟ್ಟವನಾಗ್ಬಿಟ್ಟು ಆ ಪಾಪದ ಪ್ರಜ್ಞೆ ನಮ್ಮಲ್ಲಿ ಬರ್ತದೆ. ಇಲ್ಲ, ದೇವರು ಅಷ್ಟು ಕ್ರೂರಿ ಅಲ್ಲ. ದೇವರು ಯಾವತ್ತೂ ನಮ್ಮನ್ನು ಕ್ಷಮಿಸುವವರು. ಆದ್ದರಿಂದ ಕೊನೆಯ ಕ್ಷಣ ನಾವು ಒಂದೇ ಒಂದು ಸಮಯ ಬಿಟ್ಟುಬಿಡಿ, ಕ್ಷಮಿಸಿಬಿಡಿ, ಅದು ಸಾಕು. ಯಾಕಂದ್ರೆ ಆ ಶಿಲುಬೆ ಏನ್ ಗೊತ್ತಾ? ಎರಡು, ಮಾನವನ ಕ್ರೂರತೆ, ದೇವರ ಕರುಣೆಯ ಸಂದರ್ಶನ. ಇದೇ ಶಿಲುಬೆ. ಅಲ್ಲಿ ನೋಡಿ, ಮೇಲಿಂದ ಕೆಳಗಡೆ ಬರೋದು ದೇವರ ಕರುಣೆ. ಅಡ್ಡ ಬಿದ್ದಿರೋದಲ್ಲ, ಅಡ್ಡದಡಿ. ಅದು ನಮ್ದು, ನಮ್ಮ ಕ್ರೂರತನ, ನಮ್ಮ ಕೆಡುಕತನ, ಅದೇನ್ ಮಾಡುತ್ತೆ? ದೇವರ ಕರುಣೆ ಮಾನವನ
ದೇವರ ಕರುಣೆ, ಮಾನವನ ಕ್ರೂರತನ, ಪಾಪದ ಸಂದರ್ಶನ ದೇವರು ಕರುಣೆಯಿಂದ ವೀಕ್ಷಿಸಿದಾಗ ನಾವು ಇವತ್ತೆಲ್ಲ ಯೋಚನೆ ಮಾಡ್ಬೋದು. ಅಯ್ಯೋ ನಾನು ಅಷ್ಟೆಲ್ಲ ಹೇಳಿದೆ, ಪಾಪ ವಿಜ್ಞಾಪನೆ ಮಾಡಿದ್ರು ಪರವಾಗಿಲ್ಲ, ಇನ್ನೊಂದ್ ದಿನ ಆದ್ರೂ ಮನಸ್ಸು ಮಾಡಿ ನಾನು ಅದಕ್ಕೂ ಬೈಯೋದಿಲ್ಲ, ಹಬ್ಬ ಮಾಡಿ. ಆದ್ರೆ ಇನ್ನೊಂದ್ಸಲ ಒಂದು ಚಾನ್ಸ್ ತಗೊಂಡು ಬನ್ನಿ, ಅವರು ದೇವರಲ್ಲಿ ಕ್ಷಮಿಸ್ಕೊಳ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ, ಯಾರನ್ನು ದೇವರು ದೂರ ಮಾಡೋದಿಲ್ಲ. ಇದು ಎರಡನೇದಾಗಿ. ಮೂರನೇದಾಗಿ ಯೋಹನ ಬರೆದ ಶುಭ ಸಂದೇಶ 19ನೇ ಅಧ್ಯಾಯ 26ನೇ ವಚನ. ಯೋಹನ 19ನೇ ಅಧ್ಯಾಯ 26ನೇ ವಚನ. ಅಲ್ಲಿ ಯೇಸು ಸ್ವಾಮಿ ನೋಡಿ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ನೇತಾಡ್ತಾ ಇದ್ದಾರೆ. ಹೆಂಗೆ ಅಂದ್ರೆ, ಒಂದು ಈ ಲೋಕವನ್ನು ಸೃಷ್ಟಿಸಿದ 2 ಕೈಗಳು, ಆ ಕೈಗಳು 2 ಮೊಳೆಗಳಿಂದ ನೇತಾಡ್ತಾ ಇದೆ. ಇಡೀ ವಿಶ್ವವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ಅನಾಥರಾಗಿ ಶಿಲುಬೆಯಲ್ಲಿ ನೇತಾಡ್ತಾರೆ. ಅವರೆಲ್ಲ ಯೋಚನೆ ಮಾಡಿರ್ಬೋದು, ಯೇಸು ನನ್ನನ್ನು ಹಿಂಬಾಲಿಸುವ ಅನ್ನೋರು ಎಷ್ಟು ಜನ ಬಂದರು, ಎಷ್ಟು ಜನ ಅವರ ಜೊತೆ ಏನೋ ಅನುಕೂಲವನ್ನು ಪಡ್ಕೊಂಡ್ರು, ಸೌಖ್ಯ ಪಡ್ಕೊಂಡ್ರು, ಜೀವವನ್ನು ಪಡ್ಕೊಂಡ್ರು. ಆದ್ರೆ ಕೊನೆಯಲ್ಲಿ ಎಲ್ಲರೂ ಹೋಗ್ಬಿಟ್ರು. ಯೇಸು ಸ್ವಾಮಿ ಮಾತ್ರ ಶಿಲುಬೆಯಲ್ಲಿ ನೇತಾಡ್ತಾ ಯೋಚನೆ ಮಾಡಿರ್ಬೋದು, ಇಷ್ಟು ಜನ ನಾನು ಇಷ್ಟೆಲ್ಲ ಮಾಡಿದೆಲ್ಲ, ಒಬ್ಬನು ಕೂಡ ಇಲ್ಲಲ್ಲ ನನ್ನ ಜೊತೆ ಅಂತ ಎಷ್ಟು ವೇದನೆ ಅನುಭವಿಸಿ ಕೆಳಗಡೆ ನೋಡಿದಾಗ, ಅಯ್ಯೋ ನನ್ನ ಅಮ್ಮ ಮಾತ್ರ ಇದ್ದಾರಲ್ಲ, ಯಾರು ಕೈ ಬಿಟ್ರು ನನ್ನ ಅಮ್ಮ ಬಿಡ್ಲಿಲ್ಲ. ಆ ಸಂಬಂಧ ನೋಡಿ, ಆತ್ಮೀಯತೆ, ಆ ಸಂಬಂಧ ಬೇಡಿಸಿ ನಮಗೆ ಯೋಚನೆ ಮಾಡಿ ಎಷ್ಟು ಹತ್ತಿರಬಹುದು. ಎಲ್ಲ ಕೈ ಬಿಟ್ರು, ಎಲ್ಲಾ ಮೋಸ ಮಾಡಿದ್ರು, ಎಲ್ಲ ನನ್ನ ಬಿಟ್ಟು ಹೋದ್ರು. ಅದ್ರ ಕೆಳಗಡೆ ನೋಡ್ತಾರೆ ನನ್ನ ತಾಯಿ. ಹಾಗಾದ್ರೆ ಲೋಕದಲ್ಲಿ ನನ್ನ ಬಟ್ಟೆ ಅಂತ ಅಮ್ಮ ಕೊಟ್ಟರು, ಆ ಬಟ್ಟೆಯನ್ನು ಸೀಟಿಯಾಗಿ ತಗೊಂಡ್ಬಿಟ್ರು, ಅದನ್ನು ಬಿಡಲಿಲ್ಲ ಈ ಪಾಪರು. ಆದ್ರೆ ಕೊನೆಯಲ್ಲಿ ಅಮ್ಮ ಮಾತ್ರ ಇದ್ದಾರೆ. ನಾನು ಅಮ್ಮನನ್ನು ಬಿಟ್ಟು ಹೇಗೆ ಹೋಗುವುದು ಅಂತ ಅಮ್ಮ ಹಿಂಗ್ ನೋಡ್ಬಿಟ್ರು. ಶಿಷ್ಯರು, ಇಗೋ ನಿನ್ನ ತಾಯಿ, ಇಗೋ ನಿನ್ನ ಮಗ ಅಂತ ಯೇಸು ಸ್ವಾಮಿ ತನ್ನ ತಾಯಿಯನ್ನೇ ನಮಗೆ ಕೊಡ್ತಾರೆ. ಆದ್ದರಿಂದ ಮಾತೆ ಮರಿಯಮ್ಮನವರನ್ನು ಸ್ವೀಕರಿಸಿದ ನಾವೆಲ್ಲರೂ ಆ ರಾಷ್ಟ್ರೀಯದಲ್ಲಿ ಇನ್ನೂ ಇಡೀ ವಿಶ್ವವೇ ಪಾಪಗಳಕ್ಕಿದ್ದರೂ ಆ ತಾಯಿಯ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ತಾಯಿಯ ಆಶ್ರಯದಲ್ಲಿ ಬದುಕ್ತಾ ಇದ್ದೇವೆ. ಅವೆರಡಿನ ಶ್ರೇಷ್ಠವಾದ ಆಶೀರ್ವಾದ ಯೇಸು ಸ್ವಾಮಿ ಶಿಲುಬೆಯಿಂದ ಕೊಟ್ಟಿದ್ದು ಆ ತಾಯಿ. ಇವತ್ತು ನೀವೆಲ್ಲ, ಕೆಲವರೆಲ್ಲ ನಾನು ನೋಡ್ತಾ ಇದ್ದೀನಿ, ಕೆಲವರು ವಯಸ್ಸಾದ ಮೇಲೆ ಆ ತಂದೆ ತಾಯಿ ನೋಡುವವರೇ ಇಲ್ಲ, ಕೇಳುವವರೇ ಇಲ್ಲ. ಊಟ ಮಾಡಿದಾಗ ಒಂದು ಪ್ರೀತಿಯಿಂದ ಒಂದು ಮಾತು, ಅದು ಕೂಡ ಇಲ್ಲ. ಯಾಕಂದ್ರೆ ಅವತ್ತು ಇಲ್ಲದಿದ್ರೆ ಮಕ್ಕಳು ಇರ್ತಾ ಇರ್ಲಿಲ್ಲ, ಅವರಿಲ್ಲದಿದ್ರೆ ನಿಮ್ಗೆ ಆಸ್ತಿ ಇರ್ತಾ ಇರ್ಲಿಲ್ಲ, ಅವರಿಲ್ಲದಿದ್ರೆ ನಿಮಗೆ ಜೀವನೇ ಇಲ್ಲದ ಇರ್ತಾರೆ. ಆದ್ರೆ ಇವತ್ತು ಅವರೆಲ್ಲರೂ ವಯಸ್ಸಾದ ಮೇಲೆ ಏನಕ್ಕೂ ಬೇಡವಾದ ಮುದುಕರು ಅಂತ ಹೇಳ್ಬಿಡ್ತೀವಲ್ಲ, ಬೇಡವಾದ ಮುದುಕರು ಇಲ್ಲ, ಅವರೇ ನಿಮ್ಮ ಆಸ್ತಿಯ. ಯಾಕಂದ್ರೆ ತಾಯಿಯನ್ನು ಬಿಡಲೇ ಇಲ್ಲ ಯೇಸು ಸ್ವಾಮಿ ಶಿಲುಬೆಯಿಂದ. ಎಲ್ಲ ಬಿಟ್ಟು ಹೋದ್ರು, ಅಮ್ಮ ಅಲ್ಲೇ ನಿಂತಿದ್ದರು. ಆಗ ನೀವೆಲ್ಲರೂ ನಿಮ್ಮ ತಂದೆ ಬಿಟ್ಟರು ಕೂಡ ಅವರು ನಿಮ್ಮ ಜೊತೆನೇ ಇರ್ತಾರೆ. ಅದರಿಂದ ತಂದೆ ತಾಯಿಗಳನ್ನು ಕೈ ಬಿಡಬಾರದು ಅಂತ ಶಿಲುಬೆಯಿಂದ ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ. ಮತ್ತೆ 4ನೇದಾಗಿ ನಾವು ನೋಡ್ತೇವೆ, ಮತ್ತಾಯನ ಬರೆದ ಶುಭ ಸಂದೇಶ 15:34 ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಏಕೆ ಕೈ ಬಿಟ್ಟಿರಿ. ನೋಡಿ, ಎಷ್ಟು ಒಂದು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಯೇಸು ಸ್ವಾಮಿ ಮನುಷ್ಯರಾಗಿ ಎಷ್ಟು ಈಗ ತನ್ನ ವೇದನೆ, ಯಾತನೆ, ಅದೆಷ್ಟು 135 kg ಆ ಶಿಲುಬೆ ಇದ್ದಿದ್ದು 135 kg ಶಿಲುಬೆ ಹೊತ್ತರು. 39 ಚಂಡೆಗಳನ್ನು ಹಿಡಿದರು. ಆಮೇಲೆ ಆ ಚಾಟೆಗಳಿಗೆ ಏನು ಹಗ್ಗದಲ್ಲಿ ಕೊನೆಯ ಕಬ್ಬನ್ನು ಕಟ್ಟಿಬಿಟ್ರು. ಅದೆಲ್ಲ ಒಂದೊಂದು ದೇಹವನ್ನು ಸೀಳಿರ್ಬೋದು, ಹೇಗೆಲ್ಲ ಇತ್ತು. ಆಗ ಅವರೆಲ್ಲ ಯೋಚನೆ ಮಾಡಿರ್ಬೋದು, ಎಷ್ಟೊಂದು ಯಾತನೆ ಇದ್ದರೂ ಅಲ್ಲಿ ತಂದೆ ಕೈ ಬಿಟ್ರು ಅಂತ ಪ್ರಾರ್ಥನೆ ಮಾಡಲಿ. ನಾವೆಲ್ಲ ತಿಳ್ಕೊಂಡು ಬಿಟ್ಟಿದ್ದೀವಿ, ತಂದೆ ನನ್ನನ್ನು ಯಾಕೆ, ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈ ಬಿಟ್ರಿ ಅಂತ ತಂದೆಯನ್ನು ಅವರು ತಂದೆಯನ್ನು ದೂರಿಸಲಿಲ್ಲ. ಅದು ಕೀರ್ತನೆ 22 ತನ್ನನ್ನೇ ತಂದೆಗೆ ಸಮರ್ಪಣೆ ಮಾಡುವುದು, ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ಅಲ್ಲಿಂದ ಪ್ರಾರ್ಥನೆ ಮಾಡುವುದು. ತಾನು ಯಾರು ಕೈ ಬಿಟ್ರು ನನ್ನ ತಂದೆ ಕೈ ಬಿಡಲಿಲ್ಲ, ಅವರು ನನ್ನ ಜೊತೆ ಇದ್ದಾರೆ ಅಂತ ಆ ಕೀರ್ತನೆಯನ್ನು ಅವರು ಪ್ರಾರ್ಥನೆ ಮಾಡಿದ್ರು. 2 ವಚನ ಮಾತ್ರ ಅಲ್ಲಿ ಅವರು ಜೋರಾಗಿ ಹೇಳಿದ್ದಾರೆ. ಆದ್ದರಿಂದ ಅವರ ಪ್ರಾರ್ಥನೆ ಏನಾಗಿತ್ತಂದ್ರೆ, ಈ ಲೋಕದಲ್ಲಿ ಎಲ್ಲ ಕೈ ಬಿಟ್ರು, ಎಲ್ಲ ಬಿಟ್ಟು ಹೋದ್ರು ಕೂಡ ನಾನು ನಂಬಿರುವ ದೇವರು ನನ್ನನ್ನು ಬಿಡುವುದಿಲ್ಲ. ಈ ನಂಬಿಕೆ ನಮಗೆ ಶಿಲುಬೆ ಹೊತ್ತು ನಮಗೆ ರಕ್ಷಣೆಯನ್ನು ನೀಡುತ್ತಾ ಇದೆ, ನಂಬಿಕೆ. ಮತ್ತು ಬರೆದ ಶುಭ ಸಂದೇಶ 19ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನನಗೆ ದಾಹವಾಗಿದೆ, ನನಗೆ ದಾಹವಾಗಿದೆ.
ಎಷ್ಟು ನೋಡಿ, ಯೇಸು ಸ್ವಾಮಿ ಸಮಾರ್ಯದ ಹತ್ತಿರ ಬಂದಾಗ ಆ ಯಾಕೋಬನ ಬಾವಿ ಹತ್ರ ಕುಳಿತಿದ್ದಾಗ, ಅಮ್ಮ ಸ್ವಲ್ಪ ನೀರು ಕೊಡಿ ಅಂತ ಸಮಾರ್ಯದ ಮಹಿಳೆಗೆ ಕೇಳಿದ್ರು. ನಂತರ ಯೇಸು ಸ್ವಾಮಿ ನಾನು ಕುಡಿಯುವ ನೀರು, ನಾನು ಕೊಡುವ ನೀರು ಕುಡಿದ್ರೆ ನಿನಗೆ ದಾಹನೇ ಇರಲ್ಲ, ಜೀವ ಜಲವಾದ ಯೇಸು ಸ್ವಾಮಿ. ಅವರಿಗೆ ದಾಹನ ಇದು ದೈಹಿಕ ದಾಹ ಅಲ್ಲ, ತನ್ನ ಆಧ್ಯಾತ್ಮಿಕ ದಾಹ, ನಮ್ಮ ಮೇಲೆ, ನಮ್ಮ ಆತ್ಮದ ಮೇಲೆ ಇರುವಂತಹ ದಾಹ, ನಮ್ಮ ಪ್ರತಿಯೊಬ್ಬರ ಕುಟುಂಬದ ಮೇಲೆ ಇರುವಂತಹ ದಾಹ, ಪ್ರತಿಯೊಬ್ಬರ ಮೇಲೆ ಇರುವಂತಹ ದಾಹ. ನಾನು ಇವರಿಗಾಗಿ ನಾನು ದಾಹಗೊಂಡಿದ್ದೇನೆ, ನಾನು ಯಾರು ಇವರನ್ನು ಕಳ್ಕೊಳ್ಬಾರ್ದು, ಯಾರು ನನ್ನಿಂದ ಇವರು ದೂರ ಸರಿಬಾರ್ದು. ಇದಕ್ಕಾಗಿ ತಾನೇ ನಾ ಈ ಶಿಲುಬೆಯಲ್ಲಿ ನಾನು ಯಾತನೆಯನ್ನು ಪಟ್ಟಿದ್ದು. ಆದ್ದರಿಂದ ಆ ಶಿಲುಬೆಯಲ್ಲಿ ದಾಹಗೊಂಡಿದ್ದು ನೀರಿಗಾಗಿ ಅಲ್ಲ, ಕಹಿಯಾದ ಪಾನಕ್ಕಾಗಿ ಅಲ್ಲ, ಬದಲಾಗಿ ಕಹಿಯಾದ ಪಾಪವನ್ನು ಮಾಡಿದ ನಿನ್ನ ಆತ್ಮಕ್ಕಾಗಿ, ಅವರ ಕಷ್ಟಕರ ಕ್ರೂರವಾದ ಪಾಪದಿಂದ ಅವರು ನೋಯಿಸಿದ ನಿನ್ನ ಮನಸ್ಸಿಗಾಗಿ ಅವರು ದಾಹಗೊಂಡಿದ್ದಾರೆ ಎಂಬುದನ್ನು ನೀವು ಮರೆಯಬೇಡಿ. ಮತ್ತು ಯೋಹಾನನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯ 30ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲವೂ ನೆರವೇರಿತು. ಆಗ ಎಲ್ಲವೂ ನೆರವೇರಿತು. ನೋಡಿ ಎಷ್ಟು ಅಕಾಂಪ್ಲಿಷ್ಮೆಂಟ್, ಎಷ್ಟು ಚೆನ್ನಾಗಿ ಅವರು ತಂದೆ ಮುಗಿಸಿಬಿಟ್ಟು ಎಲ್ಲ ಬಿಟ್ಟರು. ಆದರೆ ನಾನು ತಂದೆಯ ಚಿತ್ತವನ್ನು ನೆರವೇರಿಸಿ ಇಲ್ಲಿ ಮುಗಿಯುತ್ತೆ ಎನ್ನುವುದು ಏನೆಂದರೆ, ನಾನು ತಂದೆಯ ಕಾರ್ಯವನ್ನು ಮುಗಿಸಿ ನನ್ನ ಜನರಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇನೆ. ಆದ್ರಿಂದ ಎಲ್ಲವೂ ನಾನು ಆಡಿದ ಮಾತು ಪ್ರತಿಯೊಂದು ನೆರವೇರಿತು ಎಂದು ಯೇಸು ಸ್ವಾಮಿ ಅವರು ಸಂಪೂರ್ಣವಾಗಿ ನೆರವೇರಿಸಿಕೊಡ್ತಾರೆ. ಆಗ ಯಾವುದನ್ನು ಕೂಡ ತಂದೆ ಕೊಟ್ಟ ಆ ತಂದೆಯ ಚಿತ್ತವನ್ನು ಪರಿಪೂರ್ಣಗೊಳಿಸದೆ ಅವರು ಹೋಗಲಿಲ್ಲ. ಆ ಕೊನೆಯ ಮಾತು ಲೋಕನು ಬರೆದ ಶುಭ ಸಂದೇಶ 23ನೇ ಅಧ್ಯಾಯ 46ನೇ ವಚನದಲ್ಲಿ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಇಲ್ಲಿ ನೋಡಿ, ಸೃಷ್ಟಿಕರ್ತ ಸೂರ್ಯ, ಚಂದ್ರ, ಆಕಾಶ ತಾರೆಗಳನ್ನು ಸೃಷ್ಟಿಸಿದ ಅವರ ಸಾವನ್ನು ಕಂಡು ಇಡೀ ಪ್ರಕೃತಿಯೇ ಕತ್ತಲೆ ಆಗಿಬಿಡುತ್ತೆ, ಇಡೀ ಪ್ರಕೃತಿಯ ಅಳತೆ, ಭೂಕಂಪವಾಗುತ್ತೆ, ಇಬ್ಬಾಗವಾಗುತ್ತೆ, ಅಲ್ಲೆಲ್ಲವೂ ಕತ್ತಲೆ ಆಗ್ತದೆ. ಅಂದ್ರೆ ತಾನು ತನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿಗೆ ಈ ಸಾವ ಅಂತ ಇಡೀ ಪ್ರಕೃತಿಯೇ ಕಾಡುತ್ತಿದೆ. ಆದರೆ ಅಲ್ಲಿ ಕೂಡ ಈ ಸ್ವಾಮಿ ಒಂದು ಮಗು, ತಾಯಿಯ ಮಡಿಲಲ್ಲಿ ತನ್ನ ಮಗು ಮಲಗಿರುವ ಹಾಗೆ ಆ ಪ್ರಕೃತಿಯ ಮಡಿಲಲ್ಲಿ, ತಂದೆಯ ಮಡಿಲಲ್ಲಿ ಯೇಸು ಸಂಪೂರ್ಣವಾಗಿ ತನ್ನ ಆತ್ಮವನ್ನು ಒಪ್ಪಿಸಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಆದ್ದರಿಂದ ಆ ಶಿಲುಬೆ ಕೇವಲ ಎರಡು ಮರದ ತುಂಡಲ್ಲ, ಎರಡು ಜೀವನದ ಸಂದರ್ಶನ, ದೇವರ ಮತ್ತು ಮನುಷ್ಯನ ಸಂದರ್ಶನ, ಪಾಪದ ಕ್ರೂರತನ, ದೇವರ ಕರುಣೆಯ ಸಂದರ್ಶನ, ನಮ್ಮ ಅಗತ್ಯನ, ದೇವರ ಪ್ರೀತಿಯ ಸಂದರ್ಶನ, ನಮ್ಮ ಕ್ರೂರತನ, ದೇವರು ತೋರಿಸುವ ಸೌಮ್ಯ ಸ್ವಭಾವದ ಸಂದರ್ಶನ, ನಮ್ಮಲ್ಲಿರುವ ಎಲ್ಲ ದುಷ್ಟ ಶಕ್ತಿಗಳ ಮುಂದೆ ದೇವರ ಪರಿಶುದ್ಧತೆಯ ಸಂದರ್ಶನ. ಆದ್ದರಿಂದಲೇ ಆ ಶಿಲುಬೆ ಇವತ್ತು ಪವಿತ್ರವಾದ ಶಿಲುಬೆ, ನಮ್ಮ ರಕ್ಷಣೆಯ ಲಾಂಛನ. ಅವತ್ತು ನಾವು ಯಾವತ್ತು ಈ ದಿನ ಗುಡ್ ಫ್ರೈಡೇ, ಯಾಕಂದ್ರೆ ಅವತ್ತು ಯೇಸು ಸ್ವಾಮಿ ನನಗಾಗಿ ಸತ್ತಿರಬಹುದು. ಇವತ್ತು ಶುಭ ದಿನ, ಯಾಕಂದ್ರೆ ಇದು ಈ ಒಂದು ಶಿಲುಬೆಯ ಮರಣದಿಂದಲೇ ನನಗೆ ಆ ರಕ್ಷಣೆಯನ್ನು ನೀಡಿದ್ದಾರೆ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೆನ್. ಪವಿತ್ರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಅತಿ ಪ್ರಿಯರೇ, ದೇವರ ಪವಿತ್ರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರು ವಿಶ್ವದಾದ್ಯಂತ ಶಾಂತಿ, ಐಕ್ಯತೆ ಹಾಗೂ ಸಂರಕ್ಷಣೆಯನ್ನು ಅದಕ್ಕೆ ಅನುಗ್ರಹಿಸಲಿ. ನಾವು ಶಾಂತಿ ಸಮಾಧಾನದಿಂದ ಜೀವಿಸುತ್ತಾ ಸರ್ವಶಕ್ತ ಪಿತ ದೇವರನ್ನು ಮಹಿಮೆಪಡಿಸುವಂತಾಗಲಿ ಎಂದು ಪ್ರಾರ್ಥಿಸೋಣ. ನಿಮ್ಮ ಮಹಿಮೆಯನ್ನು ಕ್ರಿಸ್ತರಲ್ಲಿ ಎಲ್ಲಾ ಜನಾಂಗಗಳಿಗೆ ಪ್ರಕಟಿಸಿದ್ದೀರಿ. ನಿಮ್ಮ ದಯಾ ಕಾರ್ಯಗಳನ್ನು ಆಧರಿಸಿರಿ. ಹೀಗೆ ವಿಶ್ವವ್ಯಾಪ್ತವಾಗಿರುವ ನಿಮ್ಮ ಧರ್ಮಸಭೆಯು ವಿಶ್ವಾಸದಲ್ಲಿ ಸ್ಥಿರವಾಗಿದ್ದು ನಿಮ್ಮ ನಾಮವನ್ನು ನಿರಂತರವಾಗಿ ನಿವೇದಿಸಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಶ್ವ ಗುರುವಿಗಾಗಿ 16 ಅವರಿಗಾಗಿ ಪ್ರಾರ್ಥಿಸೋಣ. ಧರ್ಮಾಧ್ಯಕ್ಷ ವರ್ಗಕ್ಕೆ ಅವರನ್ನು ಆರಿಸಿಕೊಂಡ ನಮ್ಮ ಪ್ರಭು ದೇವರು ಪವಿತ್ರ ಧರ್ಮಸಭೆಗಾಗಿಯೂ
ದೇವರ ಪವಿತ್ರ ಪ್ರಜೆಯನ್ನು ಪಾಲಿಸುವುದಕ್ಕಾಗಿಯೂ ಅವರನ್ನು ಸುರಕ್ಷತೆಯಿಂದಲೂ ಸುಕ್ಷೇಮದಿಂದಲೂ ಕಾಪಾಡಲೆಂದು ಪ್ರಾರ್ಥಿಸೋಣ. ಸಕಲವೂ ನೆಲೆಗೊಂಡಿದೆ. ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ನೀವು ನಮಗಾಗಿ ಆರಿಸಿಕೊಂಡಿರುವ ವಿಶ್ವಗುರುವನ್ನು ನಿಮ್ಮ ಕರುಣೆಯಿಂದ ಕಾಪಾಡಿರಿ. ಹೀಗೆ ಸೃಷ್ಟಿಕರ್ತರಾದ ನಿಮ್ಮ ಆಳ್ವಿಕೆಯಲ್ಲಿರುವ ಕ್ರೈಸ್ತ ಪ್ರಜೆ ಅವರ ಅಧೀನದಲ್ಲಿ ತನ್ನ ವಿಶ್ವಾಸದ ಪುಣ್ಯಫಲಗಳಲ್ಲಿ ಪ್ರವರ್ತಿಸಲಿ. ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅಭ್ಯರ್ಥಿಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರು ಅವರ ಅಂತರಂಗದ ಕಿವಿಗಳನ್ನು ಪೂರ್ಣವಾಗಿ ತೆರೆಯಲಿ ಹಾಗೂ ತಮ್ಮ ದಯೆಯ ದ್ವಾರಗಳನ್ನು ಅವರಿಗೆ ತೆರೆಯಲಿ. ಹೀಗೆ ಈ ಅಭ್ಯರ್ಥಿಗಳು ನವ ಜೀವವನ್ನೀಯುವ ನೀರಿನಿಂದ ತಮ್ಮ ಎಲ್ಲಾ ಪಾಪಗಳಿಗೆ ಕ್ಷಮೆಯನ್ನು ಪಡೆದು ನಮ್ಮ ಪ್ರಭು ಕ್ರಿಸ್ತರಲ್ಲಿ ಒಂದಾಗಿ ನೆಲೆಸುವಂತೆ ಮಾಡಬೇಕೆಂದು ಪ್ರಾರ್ಥಿಸೋಣ. ಸಂತತಿಯಿಂದ ಫಲವತ್ತಾಗಿ ಮಾಡುತ್ತೀರಿ. ದೀಕ್ಷಾ ಸ್ಥಾನದ ಅಭ್ಯರ್ಥಿಗಳ ವಿಶ್ವಾಸವನ್ನು ಜ್ಞಾನವನ್ನು ಹೆಚ್ಚಿಸಿರಿ. ಹೀಗೆ ಇವರು ದೀಕ್ಷಾ ಸ್ಥಾನದ ಬುಗ್ಗೆಯಲ್ಲಿ ಹೊಸದಾಗಿ ಹುಟ್ಟಿ ನಿಮ್ಮ ದತ್ತು ಮಕ್ಕಳ ಸಮೂಹಕ್ಕೆ ಸೇರುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಶ್ವಾಸಿಸುವ ನಮ್ಮ ಎಲ್ಲಾ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರು ಸತ್ಯವಂತರಾಗಿ ಬಾಳುವ ಎಲ್ಲರನ್ನು ತಮ್ಮ ಏಕ ಧರ್ಮಸಭೆಯಲ್ಲಿ ಒಟ್ಟುಗೂಡಿಸಿ ಕಾಪಾಡಲೆಂದು ಪ್ರಾರ್ಥಿಸೋಣ. ಒಟ್ಟುಗೂಡಿಸುವುದನ್ನು ಸಂರಕ್ಷಿಸುತ್ತೀರಿ. ನಿಮ್ಮ ಪುತ್ರರ ಮಂದೆಯನ್ನು ಕರುಣೆಯಿಂದ ಈಕ್ಷಿಸಿರಿ. ಒಂದೇ ದೀಕ್ಷಾ ಸ್ಥಾನದಿಂದ ಪುನೀತರಾದವರೆಲ್ಲರೂ ವಿಶ್ವಾಸದ ಸಮಗ್ರತೆಯಲ್ಲೂ ಪ್ರೀತಿಯ ಬಾಂಧವ್ಯದಲ್ಲೂ ಒಂದಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರು ಮೊದಲು ಇವರೊಂದಿಗೆ ಮಾತನಾಡಿದರು. ದೈವ ನಾಮದ ಪ್ರೀತಿಯಲ್ಲೂ ಅವರ ಒಡಂಬಡಿಕೆಗೆ ನಿಷ್ಠಾವಂತರಾಗಿರುವುದರಲ್ಲೂ ಇವರು ಪ್ರವರ್ತಿಸುವಂತೆ ಮಾಡಬೇಕೆಂದು ಪ್ರಾರ್ಥಿಸೋಣ. ನಿಮ್ಮ ವಾಗ್ದಾನಗಳನ್ನು ಅಬ್ರಹಾಮನಿಗೂ ಆತನ ಸಂತತಿಗೂ ದಯಪಾಲಿಸಿದ್ದೀರಿ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ಹೀಗೆ ನೀವು ನಿಮ್ಮ ಸ್ವಂತ ಪ್ರಜೆಯನ್ನಾಗಿ ಮೊದಲು ಆರಿಸಿಕೊಂಡ ಅವರು ರಕ್ಷಣೆಯ ಸಂಪೂರ್ಣತೆಯನ್ನು ಹೊಂದುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇನ್ನು ವಿಶ್ವಾಸಿಸದೆ ಇರುವವರಿಗಾಗಿಯೂ ಪ್ರಾರ್ಥಿಸೋಣ. ಇವರು ಕೂಡ ಪವಿತ್ರಾತ್ಮರಿಂದ ಜ್ಞಾನೋದಯ ಹೊಂದಿ ರಕ್ಷಣೆಯ ಹಾದಿಯಲ್ಲಿ ನಡೆಯಲು ಶಕ್ತರಾಗಲಿ ಎಂದು ಪ್ರಾರ್ಥಿಸೋಣ. ಜೀವಿಸುವ ದೇವರೇ, ಕ್ರಿಸ್ತರನ್ನು ವಿಶ್ವಾಸಿಸದೆ ಇರುವವರು ನಿಮ್ಮ ಸಮ್ಮುಖದಲ್ಲಿ ಪ್ರಾಮಾಣಿಕ ಹೃದಯದಿಂದ ನಡೆಯುತ್ತಾ ಸತ್ಯವನ್ನು ಕಂಡರಿಯಲಿ. ನಾವು ಪರಸ್ಪರ ಪ್ರೀತಿಯಲ್ಲಿ ಎಡೆಬಿಡದೆ ಪ್ರವರ್ತಿಸುತ್ತಾ ನಿಮ್ಮ ಜೀವನದ ರಹಸ್ಯವನ್ನು ಹೆಚ್ಚೆಚ್ಚಾಗಿ ಅರಿತುಕೊಳ್ಳಲು ಶ್ರಮಿಸುತ್ತಾ ಪ್ರಪಂಚದಲ್ಲಿ ನಿಮ್ಮ ಪ್ರೀತಿಗೆ ಅತ್ಯುತ್ತಮ ಸಾಕ್ಷಿಗಳಾಗಿ ಮಾಡುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅಂಗೀಕರಿಸದೆ ಇರುವವರಿಗಾಗಿ ಪ್ರಾರ್ಥಿಸೋಣ. ಇವರು ಸತ್ಯಾನ್ವೇಷಣೆಯಲ್ಲಿ ತಮ್ಮನ್ನೇ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡು ದೇವರನ್ನು ಅರಿತುಕೊಳ್ಳುವ ಮಾರ್ಗವನ್ನು ಕಂಡುಕೊಳ್ಳಲಿ ಎಂದು ಪ್ರಾರ್ಥಿಸೋಣ. ದೇವರೇ, ನೀವು ಸಕಲ ಮಾನವರನ್ನು ಸೃಷ್ಟಿಸಿದ್ದೀರಿ. ಹೀಗೆ ಇವರು ನಿಮ್ಮನ್ನು ಸದಾ ಅರಸುತ್ತಾ ನಿಮ್ಮನ್ನು ಕಂಡುಕೊಂಡು ನಿಮ್ಮಲ್ಲಿ ವಿರಮಿಸುವಂತೆ ಮಾಡಿದಿರಿ. ಎಲ್ಲಾ ಹಾನಿಕರ ಅಡ್ಡಿ ಆತಂಕಗಳ ನಡುವೆ ಎಲ್ಲರೂ ನಿಮ್ಮ ಪಿತೃವಾತ್ಸಲ್ಯದ ಚಿಹ್ನೆಗಳನ್ನು ನಿಮ್ಮಲ್ಲಿ ವಿಶ್ವಾಸವಿಟ್ಟವರ ಸತ್ಕಾರ್ಯಗಳ ಸಾಕ್ಷ್ಯವನ್ನು ಕಂಡರಿತು ನೀವೊಬ್ಬರೇ ನಿಜವಾದ ದೇವರೆಂದು ಮಾನವ ಕುಲದ ತಂದೆಯೆಂದು ಆನಂದದಿಂದ ನಿವೇದಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅಧಿಕಾರಿಗಳಿಗಾಗಿ ಪ್ರಾರ್ಥಿಸೋಣ. ನೈಜ ಶಾಂತಿ ಮತ್ತು ಸರ್ವರ ಸ್ವಾತಂತ್ರ್ಯಕ್ಕಾಗಿ ದುಡಿಯಲು ಅವರ ಮನಗಳನ್ನು ಹೃದಯಗಳನ್ನು ನಮ್ಮ ಪ್ರಭು ದೇವರು
ಚಿತ್ತಾನುಸಾರ ನಿರ್ದೇಶಿಸಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಸರ್ವರ ಹೃದಯಗಳು, ಜನತೆಯ ಹಕ್ಕುಗಳು ನಿಮ್ಮ ಕೈಯಲ್ಲಿದೆ. ನಮ್ಮನ್ನು ಅಧಿಕಾರದಿಂದ ಆಳುವವರನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ಹೀಗೆ ಪ್ರಪಂಚದ ಎಲ್ಲೆಡೆಗಳಲ್ಲೂ ಜನತೆಯ ಸಮೃದ್ಧಿಯು, ಭರವಸೆಯು, ಧಾರ್ಮಿಕ ಸ್ವಾತಂತ್ರ್ಯವು ನಿಮ್ಮ ಕೊಡುಗೆಯ ಫಲವಾಗಿ ಸುಭದ್ರವಾಗಿ ನೆಲೆಸಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸತಿ ಪ್ರಿಯರೇ, ಸರ್ವಶಕ್ತ ಪಿತ ದೇವರನ್ನು ಪ್ರಾರ್ಥಿಸೋಣ. ದೇವರು ಲೋಕದ ಸಕಲ ಲೋಪದೋಷಗಳನ್ನು ತೊಳೆಯಲಿ, ರೋಗ ನಿವಾರಿಸಲಿ, ಹಸಿವು ನೀಗಿಸಲಿ, ಸೆರೆಮನೆ ತೆರೆಯಲಿ, ಬಂಧನಗಳನ್ನು ಬಿಡಿಸಲಿ, ಪ್ರಯಾಣಿಕರಿಗೆ ಸುಕ್ಷೇಮವನ್ನೀಯಲಿ, ಯಾತ್ರಿಕರನ್ನು ಸುರಕ್ಷಿತವಾಗಿ ಹಿಂದಿರುಗಿಸಲಿ, ಅಸ್ವಸ್ಥರನ್ನು ಸ್ವಸ್ಥಪಡಿಸಲಿ, ಮರಣಾವಸ್ಥೆಯಲ್ಲಿ ಇರುವವರಿಗೆ ರಕ್ಷಣೆಯನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ದುಃಖ ಪಡುವವರಿಗೆ ಉಪಶಮನವು, ಕಷ್ಟಪಡುವವರಿಗೆ ಶಕ್ತಿ ಸಾಮರ್ಥ್ಯವು ನೀವೇ. ಯಾವ ಸಂಕಟದಲ್ಲೇ ಆಗಲಿ ನಿಮಗೆ ಮೊರೆಯಿಡುವವರ ಪ್ರಾರ್ಥನೆ ನಿಮ್ಮ ಸನ್ನಿಧಿ ಸೇರಲಿ. ಎಲ್ಲರೂ ತಮ್ಮ ತಮ್ಮ ಅವಶ್ಯಕತೆಗಳಲ್ಲಿ ನಿಮ್ಮ ಕರುಣೆಯನ್ನು ಪಡೆದದಕ್ಕಾಗಿ ಸಂತೋಷಿಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಎಲ್ಲ ಲೈನ್ ಆಗಿ ಬಂದು ನುಗ್ಗಲ್ಲಿ ಹಾಡಾಡ್ತಾ ಇದ್ದಾರೆ. ಎಲ್ಲರೂ ಕುಳಿತುಕೊಳ್ಳಿ. ಸಾಲಾಗಿ ಬಂದು ನೀವು ಸನ್ಮಾನವನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಹಾಗೆ ನನ್ನ ನಿನ್ನೆ ನೀವು ಏನು ನಿಮ್ಮ ಕಾಣಿಕೆ ನೀಡಿದ್ದೀರಿ ಅದು ಎಲ್ಲ ಕ್ಲರ್ಜಿ ಹೆಲ್ತ್ ಕೇರ್ ಅಂದರೆ